ಹೇಗಿದ್ದೀರಿ ಎಲ್ಲ ವೆಲ್ಕಮ್ ಟು ಶೇರ್ ಮಾರ್ಕೆಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಝೀರೋದಾ ಕೈಟ್ನಲ್ಲಿ ಲಾಂಗ್ ಟರ್ಮ್ಗೆ ಶೇರ್ಗಳನ್ನು ಹೇಗೆ ಪರ್ಚೇಸ್ ಮಾಡೋದು ಅಂತ ನೋಡುವ. ಈ ವಿಡಿಯೋದ ಜೊತೆ ಕಂಟಿನ್ಯೂ ಮಾಡೋದಕ್ಕೆ ನಿಮ್ಮ ಬಳಿ ಝೀರೋದಾ ಜೊತೆ ಒಂದು ಟ್ರೇಡಿಂಗ್ ಅಕೌಂಟ್ ಬೇಕಾಗುತ್ತೆ ಮತ್ತು ಅದ್ರ ಜೊತೆ ಒಂದು ಡಿಮ್ಯಾಟ್ ಅಕೌಂಟ್ ಸಹ ಬೇಕಾಗುತ್ತೆ. ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂದರೆ, ನಾವು ಎಷ್ಟು ಹಣದ ವ್ಯಾಲ್ಯೂವಿನ ಶೇರ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅಷ್ಟು ಹಣ ನಮ್ಮ ಝೀರೋದಾ ಟ್ರೇಡಿಂಗ್ ಅಕೌಂಟಲ್ಲಿ ಇದೆಯಾ ಇಲ್ವಾ ಅಂತ ನೋಡಬೇಕು. ನಾನೀಗ ಇಲ್ಲಿ ಝೀರೋದಾ ಕೈಟ್ ಟ್ರೇಡಿಂಗ್ ಅಕೌಂಟ್ಗೆ ಲಾಗಿನ್ ಆಗಿದ್ದೀನಿ. ನಂತರ ನಾವಿಲ್ಲಿ ಫಂಡ್ಸ್ಗೆ ಹೋಗಿ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಅವೈಲೇಬಲ್ ಮಾರ್ಜಿನ್ ಅಂತ ಸಿಗುತ್ತೆ. ನೀವು ಎಷ್ಟು ಹಣದ ಶೇರ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅಷ್ಟು ಹಣ ಇಲ್ಲಿ ಅವೈಲೇಬಲ್ ಮಾರ್ಜಿನಲ್ಲಿ ಇದ್ದರೆ ನೀವು ಶೇರ್ಗಳನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಆ್ಯಡ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಹಣವನ್ನು ಟ್ರೇಡಿಂಗ್ ಅಕೌಂಟ್ಗೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದ್ರ ಬಗ್ಗೆ ನಾನು ವಿಡಿಯೋವನ್ನು ಸಹ ಮಾಡಿದ್ದೀನಿ, ನೀವು ಒಂದು ಸಲ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿ. ಅದಾದ ನಂತರ ನಾವೇನು ಮಾಡ್ಬೋದು ಅಂದರೆ, ನಾವು ಯಾವ ಶೇರನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆವು ಅದನ್ನು ಇಲ್ಲಿ ಹುಡುಕಿ ನಮ್ಮ ವಾಟ್ ಲಿಸ್ಟಿಗೆ ಆ್ಯಡ್ ಮಾಡ್ಕೊಳ್ಳೋದು. ನಾನು ಇಲ್ಲಿ ನಿಮಗೆ ತೋರಿಸೋದಕ್ಕೆ ITC ಶೇರ್ಗಳನ್ನು ಲಾಂಗ್ ಟರ್ಮ್ಗೆ ಪರ್ಚೇಸ್ ಮಾಡ್ತೀನಿ. ITC ಇಲ್ಲಿ ನನ್ನ ವಾಟ್ ಲಿಸ್ಟ್ನಲ್ಲಿ ಇದೆ. ಒಂದು ವೇಳೆ ಇಲ್ಲ ಅಂದರೆ ನಾವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ITC ಅಂತ ಹುಡುಕಿದ್ರೆ ನಮಗೆ 2 ಆಪ್ಷನ್ ಬರುತ್ತೆ. ITC ಏನಿದೆ ಇದು NSEಯಲ್ಲೂ ಲಿಸ್ಟ್ ಆಗಿದೆ ಮತ್ತು BSEಯಲ್ಲೂ ಸಹ ಲಿಸ್ಟ್ ಆಗಿದೆ. ಸೊ ಯಾವ ಎಕ್ಸ್ಚೇಂಜಿಂದ ಬೇಕಾದರೂ ನಾವು ಇಲ್ಲಿ ವಾಟ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೋಬೋದು. ನಾನು NSE ಎಕ್ಸ್ಚೇಂಜಲ್ಲಿರೋದನ್ನು ಇಲ್ಲಿ ವಾಟ್ ಲಿಸ್ಟಿಗೆ ಆ್ಯಡ್ ಮಾಡ್ಕೋತೀನಿ. ಇದಾದ ನಂತರ ನಾವು ನಮ್ಮ ಕರ್ಸರನ್ನು ಈ ಶೇರಿನ ಹೆಸರು ಮೇಲೆ ತಗೊಂಡು ಬಂದರೆ ನಮಗೆ ಒಂದಿಷ್ಟು ಬಟನ್ ಸಿಗುತ್ತೆ. ಇಲ್ಲಿ B ಅಂತ ಇದೆ, ಅಂದರೆ ಬೈ ಅಂತ ಹೇಳಿ. ನಾವು ಈ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ITCಯ ಶೇರ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಾವು ವ್ಯಾಲ್ಯೂಸ್ಗಳನ್ನು ಎಂಟ್ರ್ ಮಾಡಿ ಶೇರನ್ನು ಪರ್ಚೇಸ್ ಮಾಡ್ಬೋದು. ನಾನು ಸ್ವಲ್ಪ ಹೊತ್ತಿನ ನಂತರ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನಿಲ್ಲಿ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವಿಲ್ಲಿ ನೋಡೋದಾದರೆ ನಾವು ಬೇರೆ ಬಟನ್ಸ್ಗಳನ್ನು ಸಹ ನೋಡ್ಬೋದು. ಮಾರ್ಕೆಟ್ ಡೆಪ್ತ್, ಚಾರ್ಟ್ ಇದೆಲ್ಲ ಆಪ್ಷನ್ಗಳಿದ್ದಾವೆ. ನಾವಿಲ್ಲಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಚಾರ್ಟ್ ಕಾಣೋಕ್ಕೆ ಸಿಗುತ್ತೆ. ನಾವಿಲ್ಲಿ ಬೈ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಹೇಗೆ ನಮಗೆ ಬೈ ಮಾಡಲಿಕ್ಕೆ ಒಂದು ವಿಂಡೋ ಬರುತ್ತೋ ಅದೇ ರೀತಿ ನಾವು ಚಾರ್ಟಿಂದನೂ ಸಹ ಬೈ ಮಾಡ್ಬೋದು. ಇಲ್ಲಿ ಚಾರ್ಟ್ ಏನಿದೆ ಅದು ಡಿಸ್ಪ್ಲೇ ಆಗ್ತಾ ಇದೆ. ಈಗ ನಾನಿಲ್ಲಿ ಪಾಪ್ಔಟ್ ಚಾರ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನನಗೆ. ಅದ್ರ ಮೇಲೆ ನಾನು ಒಂದು ಸಲ ಕ್ಲಿಕ್ ಮಾಡಿದರೆ ಹೊಸ ಟ್ಯಾಬಲ್ಲಿ ITC ಏನಿದೆ ನಾನು ಸೆಲೆಕ್ಟ್ ಮಾಡಿರೋ ಸ್ಟಾಕ್ ಅದರ ಚಾರ್ಟ್ ನಮಗೆ ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಇಲ್ಲಿ ಎಡಗಡೆಗೆ ಒಂದು ಬಟನ್ ಇದೆ ಮೇಲ್ಗಡೆ, ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡಿದರೆ ನಮಗೆ ಬೈ ಮಾಡೋದಕ್ಕೆ, ಸೆಲ್ ಮಾಡೋದಕ್ಕೆ, ಮಾರ್ಕೆಟ್ ಡೆಪ್ತ್, ಪೊಸಿಷನ್ಸ್, ಓಪನ್ ಆರ್ಡರ್ಸ್ ಈ ರೀತಿ ಎಲ್ಲ ಮಾಹಿತಿಗಳು ನಮಗಿಲ್ಲಿ ಕಾಣಕ್ಕೆ ಸಿಗುತ್ತೆ. ಇಲ್ಲಿ ನಾವು ಬೈ ಮೇಲೆ ಕ್ಲಿಕ್ ಮಾಡಿದರೆ ಮೊದಲು ಬೈ ಮಾಡಲಿಕ್ಕೆ ಹೇಗೆ ಒಂದು ವಿಂಡೋ ಬಂದಿತ್ತು ಅದೇ ರೀತಿ ವಿಂಡೋ ಇಲ್ಲಿ ಸಹ ಕಾಣಕ್ಕೆ ಸಿಗುತ್ತೆ. ನಾವು ಇಲ್ಲಿಂದನೂ ಸಹ ಬೈ ಮಾಡ್ಬೋದು, ಅಥವಾ ನಾನು ಮೊದಲೇ ತೋರಿಸಿದಾಗೆ ವಾಟ್ ಲಿಸ್ಟಲ್ಲಿ ಬೈ ಬಟನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದೇನು ಸೇಮ್ ವಿಂಡೋ ಬರುತ್ತೆ, ಅದ್ರ ಮೂಲಕ ಸಹ ಬೇಕಾದರೆ ಬೈಯನ್ನು ಮಾಡ್ಬೋದು. ಫಸ್ಟ್ ನಾವಿಲ್ಲಿ ನೋಡೋದಾದರೆ ನಾವು BSEಯಿಂದ ಬೇಕಾದರೂ ಸಹ ಬೈ ಮಾಡ್ಬೋದು, ಅಥವಾ NSEಯಿಂದ ಬೇಕಾದರೂ ಸಹ ITC ಸ್ಟಾಕನ್ನು ಅಥವಾ ನೀವು ಯಾವ ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ರೋ ಅದನ್ನು ಬೈ ಮಾಡ್ಬೋದು. ನಾನಿಲ್ಲಿ NSEನ ಸೆಲೆಕ್ಟ್ ಮಾಡ್ತೀನಿ, ನೀವು ಬೇಕಾದರೆ BSEನೂ ಸಹ ಸೆಲೆಕ್ಟ್ ಮಾಡ್ಬೋದು. ಅದಾದ ನಂತರ ನಮಗೆ ಇಲ್ಲಿ ರೆಗ್ಯುಲರ್, ಕವರ್ ಮತ್ತು ಆಫ್ಟರ್ ಮಾರ್ಕೆಟ್ ಆರ್ಡರ್ ಸಹ ಇದ್ದಾವೆ. ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನು ಕೊಡ್ತೀನಿ. ಇಲ್ಲಿ ನಾವು ಲಾಂಗ್ ಟರ್ಮ್ಗೆ ಬೈ ಮಾಡೋದಕ್ಕೆ ರೆಗ್ಯುಲರ್ ಆರ್ಡ್ರನ್ನು ಬಳಸೋದು. ಅದಾದ ನಂತರ ನಾವು ಇಂಟ್ರಾಡೇಗೆ ಬೈ ಮಾಡ್ತಿದ್ದೀವ ಅಥವಾ ಲಾಂಗ್ ಟರ್ಮ್ಗೆ ಬೈ ಮಾಡ್ತಿದ್ದೀವ ಅಂತ ಸೆಲೆಕ್ಟ್ ಮಾಡಬೇಕು. ಇಂಟ್ರಾಡೇ ಅಂದರೆ ಏನಪ್ಪ ಅಂದರೆ, ನಾನು ಇವತ್ತು ಶೇರ್ಗಳನ್ನು ಪರ್ಚೇಸ್ ಮಾಡಿದರೆ ಈ ದಿನ ಮುಗಿಯೋದ್ರೊಳಗೆ, ಇವತ್ತಿನ ಟ್ರೇಡಿಂಗ್ ಸೆಷನ್ ಮುಗಿಯೋದ್ರೊಳಗೆ ನಾನು ಆ ಸ್ಟಾಕ್ಗಳನ್ನು ಸೇಲ್ ಮಾಡಬೇಕಾಗತ್ತೆ. ಇನ್ನೊಂದು ಲಾಂಗ್ ಟರ್ಮಲ್ಲಿ ಒಂದು ವೇಳೆ ನಾನೀಗ ಶೇರನ್ನು ಬೈ ಮಾಡಿದರೆ ನಾನು ಅದನ್ನು ಯಾವತ್ತು ಬೇಕಾದರೂ ಸೇಲ್ ಮಾಡ್ಬೋದು. ಬೇಕಿದ್ದರೆ ಇವತ್ತೂ ಸಹ ಸೇಲ್ ಮಾಡ್ಬೋದು, ಅಥವಾ 10 ವರ್ಷ ಬಿಟ್ಟು ಬೇಕಾದರೂ ಸಹ ಸೇಲ್ ಮಾಡ್ಬೋದು. ಆ ರೀತಿ ಇಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ, ನಾವು ಲಾಂಗ್ ಟರ್ಮ್ಗೆ ಶೇರ್ಗಳನ್ನು ಪರ್ಚೇಸ್ ಮಾಡುವಾಗ ಆ ಶೇರಿಗೆ ಎಷ್ಟು ಹಣ ಆಗುತ್ತೋ ಅಷ್ಟು ಪೂರ ಹಣವನ್ನು ನಾವು ಕೊಡಬೇಕಾಗತ್ತೆ. ಅದೇ ನಾವು ಇಂಟ್ರಾಡೇಗೆ ಪರ್ಚೇಸ್ ಮಾಡೋದಾದರೆ, ಅದೇ ದಿನ ಪರ್ಚೇಸ್ ಮಾಡಿ ಅದೇ ದಿನ ಸೇಲ್ ಮಾಡೋದಾದರೆ ಆಗ ನಮಗೆ ಲೆವರೇಜ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಬೆಲೆಯ ಶೇರ್ಗಳನ್ನು ನಾನು ಇಂಟ್ರಾಡೇಗೆ ಪರ್ಚೇಸ್ ಮಾಡೋದಾದರೆ ನನ್ನ ಅಕೌಂಟ್ನಲ್ಲಿ 10,000 ರೂಪಾಯಿ ಇರಬೇಕು ಅಂತಿಲ್ಲ, ಕಡಿಮೆ ಇದ್ದರೂ ಸಹ ಸಾಕಾಗತ್ತೆ. ಅದೇ ಲಾಂಗ್ ಟರ್ಮ್ಗೆ ಪರ್ಚೇಸ್ ಮಾಡುವಾಗ 10,000 ರೂಪಾಯಿ ಬೆಲೆಯ ಶೇರ್ಗಳಿಗೆ 10,000 ರೂಪಾಯಿ ಬೇಕಾಗತ್ತೆ.
ಅದಾದ ನಂತರ ನಾವಿಲ್ಲಿ ನೋಡೋದಾದರೆ ಎಷ್ಟು ಕ್ವಾಂಟಿಟಿಯನ್ನು ನಾವು ಬೈ ಮಾಡಲಿಕ್ಕೆ ಇಷ್ಟಪಡ್ತೀವಿ ಅಂತ ನಾವು ಎಂಟರ್ ಮಾಡಬೇಕು. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೆ ಒಂದು 5 ಕ್ವಾಂಟಿಟಿಯನ್ನು ಬೈ ಮಾಡ್ತೀನಿ. ಅದಾದ ನಂತರ ನಾವು ಯಾವ ಪ್ರೈಸ್ನಲ್ಲಿ ನಾವು ಈ ಶೇರ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಅಂತ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಮಾರ್ಕೆಟ್ ಪ್ರೈಸಲ್ಲ ಅಥವಾ ನಮಗೆ ಇಷ್ಟ ಬಂದ ಬೆಲೆಯಲ್ಲ ಅಂತ ಹೇಳಿ. ಮಾರ್ಕೆಟ್ ಪ್ರೈಸ್ನಲ್ಲಿ ಅಂದರೆ ಈಗ ಮಾರ್ಕೆಟ್ನಲ್ಲಿ ಯಾರು ಯಾವ ಬೆಲೆಗೆ ಸೇಲ್ ಮಾಡಲಿಕ್ಕೆ ರೆಡಿ ಇದ್ದಾರೋ ಆ ಬೆಲೆಗೆ ನಾವು ಶೇರ್ಗಳನ್ನು ಪರ್ಚೇಸ್ ಮಾಡೋದು ಅಂತ ಹೇಳಿ. ನಾವಿಲ್ಲಿ ಮಾರ್ಕೆಟ್ ಸೆಲೆಕ್ಟ್ ಮಾಡಿ ಆರ್ಡ್ರನ್ನ ಪ್ಲೇಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಯಾರು ಯಾವ ಬೆಲೆಯಲ್ಲಿ ಸೇಲ್ ಮಾಡ್ತಾ ಇದ್ದಾರೋ ಆ ಬೆಲೆಯಲ್ಲಿ ಶೇರ್ಗಳನ್ನು ಪರ್ಚೇಸ್ ಮಾಡುತ್ತೆ. ಲಿಮಿಟಲ್ಲಿ ಹೋದರೆ ನಾವು ಇಲ್ಲಿ ಯಾವ ಬೆಲೆಯಲ್ಲಿ ನಾನು ಶೇರ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಇಲ್ಲಿ ಮೆನ್ಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ITC ಏನಿದೆ ಇದರ ಬೆಲೆ 221 ರೂಪಾಯಿ 55 ಪೈಸೆ ಇದೆ. ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ 221 ರೂಪಾಯಿ 30 ಪೈಸೆ ಅಂತ ಮಾಡಿದರೆ ಒಂದು ವೇಳೆ ಯಾರಾದರೂ 221 ರೂಪಾಯಿ 30 ಪೈಸೆಗೆ ಸೇಲ್ ಮಾಡಲಿಕ್ಕೆ ರೆಡಿ ಇದ್ದರೆ ಮಾತ್ರ ಆಗ ನಾನು ಪರ್ಚೇಸನ್ನು ಮಾಡ್ಬೋದು. ನಾನು ಇಲ್ಲಿ ಲಿಮಿಟ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಆ ಪ್ರೈಸನ್ನು ಎಂಟರ್ ಮಾಡಿದರೆ, ಅದೇ ನಾನು ಮಾರ್ಕೆಟನ್ನು ಸೆಲೆಕ್ಟ್ ಮಾಡಿದರೆ ಯಾವ ಬೆಲೆಗೆ ಅವರು ಸೇಲ್ ಮಾಡ್ತಿದ್ದೀರೋ ಆ ಬೆಲೆಗೆ ನಾನು ಪರ್ಚೇಸನ್ನು ಮಾಡ್ಬೋದು. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂದರೆ ಈಗ ನಾವು ITCಯನ್ನು ಇಲ್ಲಿ ನೋಡೋದಾದರೆ ಇಲ್ಲಿ ತುಂಬ ಜನ ಮತ್ತು ತುಂಬ ಕ್ವಾಂಟಿಟಿಯನ್ನು ಸೇಲ್ ಮತ್ತು ಪರ್ಚೇಸ್ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ಬಿಡ್ ಮತ್ತು ಆಸ್ಕ್ ಮಧ್ಯೆ ಏನೋ ಒಂದು ಡಿಫ್ರೆನ್ಸ್ ಇದೆ, ಅದನ್ನು ನಾವು ಸ್ಪ್ರೆಡ್ ಅಂತ ಹೇಳ್ತೀವಿ. ಇದು ಕೇವಲ 5 ಪೈಸೆಯಲ್ಲಿದೆ. ಹಾಗಾಗಿ ನಾವಿಲ್ಲಿ ಏನೂ ಪ್ರಾಬ್ಲಮ್ ಇಲ್ಲದೆ ಮಾರ್ಕೆಟ್ ಆರ್ಡ್ರನ್ನು ಯೂಸ್ ಮಾಡಿ ಶೇರ್ಗಳನ್ನು ಪರ್ಚೇಸ್ ಮಾಡ್ಬೋದು. ಒಂದು ವೇಳೆ ಇಲ್ಲೇನಾದರೂ ಗ್ಯಾಪ್ ತುಂಬ ದೊಡ್ಡದಿದ್ರೆ, ಫಾರ್ ಎಕ್ಸಾಂಪಲ್ ಬಿಡ್ಡಲ್ಲಿ 200 ರೂಪಾಯಿ ಇದ್ದು ಆಫರಲ್ಲಿ ಒಂದು 250 ರೂಪಾಯಿ ಅಂತ ಇದ್ದರೆ ಆಗ ನಾವು ಮಾರ್ಕೆಟ್ ಆರ್ಡ್ರನ್ನ ಸೆಲೆಕ್ಟ್ ಮಾಡಿದರೆ 250 ರೂಪಾಯಿಗೆ ಪರ್ಚೇಸ್ ಆಗಿಬಿಡುತ್ತೆ. ಮತ್ತು ನಾವಿಲ್ಲಿ ಎಷ್ಟು ಕ್ವಾಂಟಿಟಿ ಟ್ರೇಡ್ ಆಗ್ತಿದೆ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಈ ರೀತಿ ತುಂಬ ಕ್ವಾಂಟಿಟಿ ಸೇಲ್ ಆಗ್ತಿರುವಾಗ ನಾವು ಮಾರ್ಕೆಟ್ ಆರ್ಡ್ರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಜಾಸ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ ನಂತರ ನಾವಿಲ್ಲಿ ಕೆಳಗಡೆ ನೋಡೋದಾದರೆ ಮಾರ್ಜಿನ್ ರಿಕ್ವೈರ್ಡ್ ಅಂತ ಇದೆ. ಇದೇನಪ್ಪ ಅಂದರೆ ನಾನಿಲ್ಲಿ ಎಷ್ಟು ಕ್ವಾಂಟಿಟಿಯನ್ನು ಮೆನ್ಷನ್ ಮಾಡಿದ್ನೋ ಅಷ್ಟು ಕ್ವಾಂಟಿಟಿಯ ಈ ಶೇರನ್ನು ಪರ್ಚೇಸ್ ಮಾಡೋದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಅಂತ ಇಲ್ಲಿ ಬಂದಿದೆ. ನಾನು ಇದ್ರ ಮೇಲೆ ರಿಫ್ರೆಶ್ ಮಾಡಿದರೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ಯಾಕಂದರೆ ನಾವಿಲ್ಲಿ ಮಾರ್ಕೆಟ್ ಪ್ರೈಸನ್ನು ಸೆಲೆಕ್ಟ್ ಮಾಡಿದ್ದೀವಿ. ಮಾರ್ಕೆಟ್ನಲ್ಲಿ ಪ್ರೈಸ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದ್ರ ಮೇಲೆ ಇಲ್ಲಿ ನಮ್ಮ ಅಕೌಂಟ್ನಲ್ಲಿ ಎಷ್ಟು ಹಣ ಬೇಕು ಅದು ಸಹ ಚೇಂಜ್ ಆಗ್ತಾ ಇರುತ್ತೆ. ಒಂದು ವೇಳೆ ನಾನಿಲ್ಲಿ ಇಂಟ್ರಾಡೇಯನ್ನು ಸೆಲೆಕ್ಟ್ ಮಾಡಿದರೆ ನೀವಿಲ್ಲಿ ಕೆಳಗಡೆ ನೋಡೋದಾದರೆ ಮಾರ್ಜಿನ್ 221 ರೂಪಾಯಿ ಇದ್ದರೆ ಸಾಕಾಗತ್ತೆ. ಅಂದರೆ ನಾನು 221 ರೂಪಾಯಿ ಇದ್ದರೆ ಹತ್ರ 1,000 ರೂಪಾಯಿ ಬೆಲೆಯ ಶೇರ್ಗಳನ್ನು ನಾನು ಇಂಟ್ರಾಡೇಗೆ ಪರ್ಚೇಸ್ ಮಾಡ್ಬೋದು. ಬಟ್ ಲಾಂಗ್ ಟರ್ಮ್ಗೆ ಪರ್ಚೇಸ್ ಮಾಡೋದಾದರೆ ನಾವು ಎಷ್ಟು ಹಣ ಬೇಕೋ ಅಷ್ಟು ಪೂರ ಹಣವನ್ನು ನಾವಿಲ್ಲಿ ಕೊಡಬೇಕಾಗತ್ತೆ. ಅದಾದ ನಂತರ ನಾವಿಲ್ಲಿ ಬೈ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಆರ್ಡ್ರ್ ಪ್ಲೇಸ್ ಆಗುತ್ತೆ ಮತ್ತು ನಮಗೆ ಇಲ್ಲಿ ಪೊಸಿಷನ್ಸ್ ಅಂತ ಸಿಗುತ್ತೆ. ಅಲ್ಲಿ ನಾವು ಶೇರ್ಗಳನ್ನು ನೋಡ್ಬೋದು. ನಾನು ಮುಂಚೆ 15 ಕ್ವಾಂಟಿಟಿ ಪರ್ಚೇಸ್ ಮಾಡಿದ್ದೆ, ಈಗ 5 ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಒಟ್ಟಾರೆ 20 ಕ್ವಾಂಟಿಟಿಯ ಶೇರ್ಗಳು ಈಗ ಪರ್ಚೇಸ್ ಆಗಿವೆ. ಇಲ್ಲಿ ನಮಗೆ ಈ ರೀತಿ ಆಪ್ಷನ್ಸ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವಿಲ್ಲಿ ಎಕ್ಸಿಟ್ ಸಹ ಮಾಡ್ಬೋದು. ಅಂದರೆ ನಾವು ಈ ಶೇರ್ಗಳನ್ನು ಕೂಡಲೇ ಇಲ್ಲಿ ಬೇಕಾದರೆ ಸೇಲ್ ಸಹ ಮಾಡ್ಬೋದು. ಇಲ್ಲಿ ನಾವು ವಾಪಸ್ ಡ್ಯಾಶ್ಬೋರ್ಡ್ಗೆ ಬಂದರೆ ನಾವು ಯಾವತ್ತೂ ಶೇರ್ಗಳನ್ನು ಪರ್ಚೇಸ್ ಮಾಡಿದ್ದೀವೋ ಆ ದಿನ ಆ ಎಲ್ಲ ಶೇರ್ಗಳು ಪೊಸಿಷನ್ಸ್ ಟ್ಯಾಬ್ನಲ್ಲಿ ನಮಗೆ ಕಾಣಕ್ಕೆ ಸಿಗುತ್ತೆ. ಒಂದು ದಿನದ ನಂತರ ಈ ಶೇರ್ಗಳು ನಮಗೆ ಹೋಲ್ಡಿಂಗ್ಸ್ ಟ್ಯಾಬ್ನಲ್ಲಿ ಕಾಣಕ್ಕೆ ಸಿಗುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಈ ರೀತಿ ನಾವು ಲಾಂಗ್ ಟರ್ಮ್ಗೆ ಝೀರೋಧಾ ಕೈಟ್ನಲ್ಲಿ ಶೇರ್ಗಳನ್ನು ಪರ್ಚೇಸ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತ ಇದ್ದರೆ ಕಮೆಂಟ್ ಮಾಡಿ. ಬೇರೆ ಯಾವುದಾದ್ರು ವೀಡಿಯೋಸ್ಗಳನ್ನು ನೀವು ನಮ್ಮ ಚಾನಲಲ್ಲಿ ನೋಡೋಕ್ಕೆ ಇಷ್ಟಪಡೋದಾದರೆ ಅವುಗಳನ್ನು ಸಹ ಕಮೆಂಟ್ ಮಾಡಿ, ನಾವು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ವಿಡಿಯೋನ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.